ನಮಸ್ತೆ ಎಲ್ಲರಿಗೂ. ದಿಸ್ ಇಸ್ ಮಾಸ್ಟರ್ ಸ್ಟ್ರೋಕ್ ಕ್ಲಾಸಸ್ ಧಾರವಾಡ. ಇವತ್ತಿನ ಕ್ಲಾಸ್ ಅಲ್ಲಿ ನಾ ಹೇಳ್ತಾ ಇರೋದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಚಾಪ್ಟರ್ ಅಲ್ಲಿ ಅಪ್ಲೈಡ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡೋಣ. ಸೊ ಇಲ್ಲಿವರೆಗೂ ಲೀನಿಯರ್ ಇಕ್ವೇಶನ್ ಇಂಟು ವೇರಿಯಬಲ್ ಚಾಪ್ಟರ್ ಅದ್ದು ಅಪ್ಲೈಡ್ ಕ್ವಶನ್ ಸಾಲ್ವ್ ಮಾಡಿ ಮುಗಿಸಿದೀವಿ. ಸೊ ಇವಾಗ ಅರ್ಥಮೆಟಿಕ್ ಪ್ರೋಗ್ರೆಷನ್ ಚಾಪ್ಟರ್ ಒಳಗ ಯಾವ ಅಪ್ಲೈಡ್ ಕ್ವಶನ್ಸ್ ಬರ್ತಾವ ಅಂದ್ರೆ ಟೆಕ್ಸ್ಟ್ ಬುಕ್ ಬಿಟ್ಟು ಹೊರಗಿನ ಕ್ವಶನ್ಸ್ ಯಾವ ಬರ್ತಾವ ಆ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡೋಣ. ಸೊ ಅದರಲ್ಲಿ ಫಸ್ಟ್ ಕ್ವಶನ್, ಇವು ಸ್ಮಾಲ್ ಕ್ವಶನ್. If the nth term of an AP is Pn plus Q, find its common difference. ಸ್ಟಾರ್ಟಿಂಗ್ ನಾನು ಸ್ವಲ್ಪ ಈಸಿ ಇರುವಂಥ ಕ್ವಶನ್ಸ್ ಅನ್ನ ತಗೋತೀನಿ, ಯಾಕಂದ್ರೆ ಇದು ಫಸ್ಟ್ ಪಾರ್ಟ್ ಒನ್, ಇದು ಫಸ್ಟ್ ಪಾರ್ಟ್ ಒನ್ ಇದು. ಸೊ ಸ್ವಲ್ಪ ಲೆವೆಲ್ ಜಾಸ್ತಿ ಮಾಡ್ತಾ ಹೋಗೋಣ. ಇಫ್ ಇಫ್ ದ nth term of an AP is Pn plus Q, nth term of an AP is Pn plus Q. So solution, nth term is denoted by An. Dear students, nth term is denoted by An. ಸೊ nth term ಆಲ್ರೆಡಿ ಅವ್ನು ಕೊಟ್ಟಿದ್ದಾನ. ಏನ್ ಕೊಟ್ಟಿದ್ದಾನ? nth term of an AP is Pn plus Q. Pn plus Q. Find its common difference. We have to find a common difference. D is equal to ಕ್ವಶನ್ ಮಾರ್ಕ್. ಸೊ ಇದು ಕೊಟ್ಟಿರುವಂತ ಕ್ವಶನ್ ಅನ್ನ ಮತ್ತೆ ನಾವು ರೀರೈಟ್ ಮಾಡ್ಕೊಂಡಿವಿ ನಮಗೆ ಬೇಕಾಗಿದ್ದ ಫಾರ್ಮೆಟ್ ಒಳಗೆ. ಸೊ ಈಗ ಕಾಮನ್ ಡಿಫರೆನ್ಸ್ ಬೇಕು ಅಂತಂದ್ರೆ ವಿ ಹ್ಯಾವ್ ಟು ಫೈಂಡ್ A2 minus A1. ಕಾಮನ್ ಡಿಫರೆನ್ಸ್ ಫಾರ್ಮುಲಾ ಏನೈತಂದ್ರೆ A2 minus A1 or A3 minus A2. ಈ ತರ ನಮ್ದು ಕಾಮನ್ ಡಿಫರೆನ್ಸ್ ಫಾರ್ಮುಲಾ ಐತಿ. ಸೊ ಹಂಗಾರೆ ನಮ್ಗೆ ಇಲ್ಲಿ A2 ಬೇಕು, A1 ಬೇಕು. ಸೊ ಫಸ್ಟ್ ಫೈಂಡ್ ದ ವ್ಯಾಲ್ಯೂ ಆಫ್ A1. A1 is equal to P as it is. In the place of N, substitute 1, ಆಮೇಲೆ Q as it is. We get P into 1, P plus Q. Right. This is the value of A1. Next we have to find A2. A2 is equal to again P as it is. In the given quantity we have to substitute in the place of N is equal to 2 and Q as it is. We get 2 into P, 2P plus Q. So A1 A2 ನ ನಾವೇನ್ ಮಾಡಿದ್ವಿ, ಫೈಂಡ್ ಔಟ್ ಮಾಡಿದ್ವಿ. ಸೊ ಹಂಗ D ಬೇಕು ಅಂತಂದ್ರೆ we have to find A2 minus A1. ಸೊ ಹಂಗ ನಾ ಇಲ್ಲಿ ಏನ್ ಮಾಡ್ತೇನೆ, ಇಲ್ಲಿ D is equal to in the place of A2 value 2P plus Q. A2 value 2P plus Q minus as it is in the place of A1 value P plus Q ಐತಿ. ಸೊ ಇಲ್ಲಿ ನಾ ಏನ್ ಬರಿತೀನಿ, P plus Q ಬರಿತೀನಿ. ಸೊ ಈ ಮೈನಸ್ ಟೋಟಲ್ A1 ಗೆ ಅಪ್ಲೈ ಆಗ್ತೈತಿ. ಸೊ ಮೈನಸ್ ಟೋಟಲ್ A1 ಗೆ ಅಪ್ಲೈ ಆಗ್ಬೇಕು ಅಂತಂದ್ರ ಈ ಟೋಟಲ್ ಇದಿಷ್ಟು A1 ವ್ಯಾಲ್ಯೂ ಹೋದಿಲ್ಲ. ಸೊ ಇಷ್ಟಕ್ಕೂ ನಾವೇನ್ ಮಾಡ್ಬೇಕು, ಬ್ರಾಕೆಟ್ ಹಾಕ್ಬೇಕು. ಈ ಬ್ರಾಕೆಟ್ ಹಾಕಿದ್ರೆ ಕರೆಕ್ಟ್, ಈ ಬ್ರಾಕೆಟ್ ಹಾಕ್ಲಿಲ್ಲ ಅಂತಂದ್ರ ನಾಟ್ ಕರೆಕ್ಟ್. ಸೊ ಹಂಗಾರ ಇಲ್ಲಿ 2P as it is plus Q as it is plus into minus P plus into minus Q. ಸೊ ನೆಕ್ಸ್ಟ್ ಅಲ್ಲಿ ನೋಡ್ರಿ ಪ್ಲಸ್ Q minus Q ಏನಾಗ್ತಾವ, ಕ್ಯಾನ್ಸಲ್ ಆಗ್ತಾವ. ಪ್ಲಸ್ Q minus Q ಕ್ಯಾನ್ಸಲ್ ಆದ್ರ ಸೊ ನಮಗೇನು ಉಳಿತೈತಿ, ಇಲ್ಲೊಂದು 2P ಐತಿ, ಇಲ್ಲೊಂದು P ಐತಿ. 2P ಒಳಗೆ 1P ಹೋದ್ರ 1P ಉಳಿತೈತಿ. ಸೊ ಕಾಮನ್ ಡಿಫರೆನ್ಸ್ ಈಸ್ P. ಕಾಮನ್ ಡಿಫರೆನ್ಸ್ ಏನ್ ಸಿಕ್ತು ನಮ್ಗೆ, P ಸಿಕ್ತು. ಸೊ ಈಗ ಇದನ್ನ ನಿಮಗೆ 1 ಮಾರ್ಕ್ಸ್ ಕೇಳ್ಬೋದು, MCQ ಕ್ವಶನ್ ಒಳಗೆ ಕೇಳ್ಬೋದು. ಸೊ ರೈಟ್. ಸೊ ಇನ್ನು ಕ್ವಶನ್ ನಂಬರ್ 2, ಫೈಂಡ್ ದ ವ್ಯಾಲ್ಯೂ ಆಫ್ K. ವಿಲ್ K plus 9 ಏನ್ ಕೊಟ್ಟಿದ್ದಾನವ, K plus 9 ಟರ್ಮ್ಸ್ K plus 9 ಕೊಟ್ಟಿದ್ದಾನ, 2K minus 1 ಕೊಟ್ಟಿದ್ದಾನ and 2K plus 7 ಕೊಟ್ಟಿದ್ದಾನ. ಆರ್ ದ ಕಾಂಜಿಗೇಟಿವ್ ಟರ್ಮ್ಸ್ ಆಫ್ AP. ಅಂದ್ರೆ ಕಾಂಜಿಗೇಟಿವ್ ಮೀನ್ಸ್ ಅನುಕ್ರಮ ಅಂತ ನಾವು ಕನ್ನಡದಾಗ ಕರಿತೀವಿ. ಕಾಂಜಿಗೇಟಿವ್ ಅಂದ್ರೆ ಒಂದಾದ್ಮೇಲೆ ಒಂದು. ಸೊ ಇದು A1 ಟರ್ಮ್, ಇದು A2 ಟರ್ಮ್, ಇದು A3 ಟರ್ಮ್. ಸೊ ಫಸ್ಟ್ ಟರ್ಮ್ ಈಸ್ A1, ಸೆಕೆಂಡ್ ಟರ್ಮ್ ಈಸ್ A2, third term is A3. This is a AP. Find the value of K ಅಂತ ಕೊಟ್ಟಿದ್ದಾನ. So we have to find value of K and are the conjugative terms of AP. ಇವೆಲ್ಲ ಏನದ AP ಟರ್ಮ್ಸ್ ಅಂತ ಹೇಳತ್ತಾನ. ಸೊ ಹಂಗಾರ AP ಟರ್ಮ್ಸ್ ಐತಿ, ನಾವೇನ್ ಫೈಂಡ್ ಮಾಡ್ಕೋಬೇಕು, K ವ್ಯಾಲ್ಯೂ ಫೈಂಡ್ ಮಾಡ್ಕೋಬೇಕು. ಸೊ ನಮಗೆಲ್ಲ ಗೊತ್ತಿರೋಂಗ ಇದು ಆಕ್ಚುಲಿ ಕ್ವಶನ್ ನಿಮ್ದು ಎಕ್ಸರ್ಸೈಸ್ ಒಳಗ ಸೆಕೆಂಡ್ ಎಕ್ಸರ್ಸೈಸ್ ಒಳಗೆ ಬಾಕ್ಸ್ ಟೈಪ್ ಏನ್ ಫಿಲ್ ಇನ್ ದ ಬ್ಲಾಂಕ್ಸ್ ಕೊಟ್ಟಿರ್ತಾನಲ್ಲ, ಸೊ ಆ ಫಾರ್ಮೆಟ್ ಒಳಗೆ ಬರುತ್ತೆ ಇಲ್ಲಿ. ಸೊ ಇಲ್ಲಿ ಏನ್ ಮಾಡ್ಕೋರಿ, ಫಸ್ಟ್ D ಚೆಕ್ ಮಾಡ್ಕೋರಿ. D ವ್ಯಾಲ್ಯೂ ಏನೈತಿ, A2 minus A1 ಐತಿ. ಅಗೇನ್ D ವ್ಯಾಲ್ಯೂ ಹಿಂಗೂ ಚೆಕ್ ಮಾಡ್ಬೋದಲ್ಲ, ನಾನು A3 minus A2 ಮಾಡ್ಕೋಬಹುದು, A2 minus A1 ಮಾಡ್ಕೋಬಹುದು, A3 minus A2 ಮಾಡ್ಕೋಬಹುದು, ಎರಡು ಮಾಡ್ಕೋಬಹುದಲ್ಲ. ಸೊ ಎರಡು ಟ್ರೈ ಮಾಡಿ. ಕರೆಕ್ಟ್. ಸೊ D is equal to in the place of A2 ವ್ಯಾಲ್ಯೂ ಏನ್ ಬರೀತೀರಿ, 2K minus 1 ಬರೀತೀರಿ. ಇನ್ ದ ಪ್ಲೇಸ್ ಆಫ್ A1 ಏನೈತಿ, K
ಕೆ ಪ್ಲಸ್ 9 ಐತಿ, ಕೆ ಪ್ಲಸ್ 9 ಬರೀರಿ, ರೈಟ್. ಸೊ ಇಲ್ಲಿ 2k ಮೈನಸ್ 1 ಆಸ್ ಇಟ್ ಈಸ್, ಪ್ಲಸ್ ಇಂಟು ಮೈನಸ್ ಮೈನಸ್ ಕೆ, ಪ್ಲಸ್ ಇಂಟು ಮೈನಸ್ ಮೈನಸ್ 9. ಸೊ 2k ಒಳಗೆ 1k ಹೋದ್ರೆ 1k ಉಳಿತೈತಿ, ಮೈನಸ್ 1 ಮೈನಸ್ 9 ಮೈನಸ್ 10 ಸಿಗ್ತೈತಿ. ಸೊ ಯಾಕೆ ನಾವು ಇದನ್ನ ಚೆಕ್ ಮಾಡತ್ತೇವಿ ಮುಂದೆ ಗೊತ್ತಾಕೈತಿ ನಿಮ್ಗೆ. ಇದು ರೀಸನ್ ಹೇಳ್ತೀನಿ ಯಾಕೆ ಇದನ್ನ a2 ಮೈನಸ್ a1 ಮಾಡ್ಕೋತೀವಿ, ಯಾಕೆ a3 ಮೈನಸ್ a2 ಗೊತ್ತಾಗುತ್ತೆ ನಿಮ್ಗೆ ಮುಂದೆ. ಸೊ ನೆಕ್ಸ್ಟ್ in a d is equal to here in the place of a3 2k plus 7 minus as it is in the place of a2 2k minus 1. ಸೊ ನಾವಲ್ಲಿ ಹೇಳ್ದಂಗೆ ಇಲ್ಲಿ ಪ್ಲಸ್ ಇದ್ರೆ ಏನೂ ಪ್ರಾಬ್ಲಮ್ ಇಲ್ಲ, ಮೈನಸ್ ಐತಿ ಅಂತಂದ್ರೆ ಮುಂದೆ 2-3 ಟರ್ಮ್ಸ್ ಇದ್ರೆ ನೀವೇನ್ ಮಾಡ್ಕೋಬೇಕು, ಇಲ್ಲಿ ಬಕೆಟ್ ಹಾಕ್ಲೇಬೇಕು ಕಂಪಲ್ಸರಿ, ರೈಟ್. ಸೊ ಹಂಗಾರ 2k plus 7 as it is, plus into minus minus 2k, next minus into minus plus 1, ಇಲ್ಲಿ plus 2k minus 2k get cancel, ಯಾಕಂದ್ರೆ ಸೇಮ್ ಕ್ವಾಂಟಿಟಿ ಹ್ಯಾವಿಂಗ್ ಅಪೋಸಿಟ್ ಸೈನ್, ದೇರ್ ಫೋರ್ ಕ್ಯಾನ್ಸಲ್. ನೆಕ್ಸ್ಟ್ 7 plus 1 ಟೋಟಲ್ ಎಷ್ಟು ಆಗ್ತೀವಿ, ಗೆಟ್ 8 ಆತ. ಸೊ ಯಾಕೆ ಇದನ್ನ ಮಾಡ್ಕೊಂಡಿವಿ ಅಂತಂದ್ರೆ ದಿಸ್ ಈಸ್ ಆಲ್ಸೋ ಡಿ ವ್ಯಾಲ್ಯೂ ಅಂಡ್ ದಿಸ್ ಈಸ್ ಆಲ್ಸೋ ಡಿ ವ್ಯಾಲ್ಯೂ, ಇದು ಡಿ ವ್ಯಾಲ್ಯೂ, ಇದು ಡಿ ವ್ಯಾಲ್ಯೂ. ಸೊ ಯಾವುದೋ ಒಂದು ಎ ಪಿ ಒಳಗ ಕಾಮನ್ ಡಿಫರೆನ್ಸ್ ಏನಿರ್ತೈತಿ, ಎಲ್ಲಾ ಕಡೆ ಸೇಮ ಇರ್ತೈತಿ. ಸೊ ಹಂಗಾರ ಈ ಡಿ ವ್ಯಾಲ್ಯೂ ಎರಡು ಏನಿರ್ಬೇಕಂಗಾರವ ಮಸ್ಟ್ ಅಂಡ್ ಶುಡ್ ಸೇಮ್ ಇರ್ಲೇಬೇಕು. ಸೊ ಹಂಗಾರ ಇಲ್ಲಿ ಡಿ ವ್ಯಾಲ್ಯೂ, ಈ ಕಡೆ ಡಿ ವ್ಯಾಲ್ಯೂ ಏನೈತಿ, ಕೆ ಮೈನಸ್ 10 ಐತಿ, ಆ ಕಡೆ ಡಿ ವ್ಯಾಲ್ಯೂ ಏನೈತಿ 8 ಐತಿ. ಇವೆರಡು ಮಸ್ಟ್ ಅಂಡ್ ಶುಡ್ ಈಕ್ವಲ್ ಇರಾಕಬೇಕು. ಯಾಕೆ, ಎರಡು ಡಿ ವ್ಯಾಲ್ಯೂನ ಅಲ್ಲ, ಅವ ಎರಡು ಕಾಮನ್ ಡಿಫರೆನ್ಸ್ ವ್ಯಾಲ್ಯೂನ, ಕಾಮನ್ ಡಿಫರೆನ್ಸ್ ಎಲ್ಲಾ ಕಡೆ ಸೇಮೇ ಇರ್ತೈತಿ. ಸೊ ಈ ಕೆ ಮೈನಸ್ 10 ಮತ್ತು 8 ಎರಡು ಈಕ್ವಲ್ ಇರತೈತಿ. ಸೊ ಅದ್ರ ಸಂಬಂಧ ನಾವು a2 ಮೈನಸ್ a1 a3 ಮೈನಸ್ a2 ಮಾಡ್ಕೋತೀವಿ. ಎರಡು ಈಕ್ವಲ್ ಮಾಡ್ಕೊಂಡ ಅನ್ನಂಗ ಕೆ ವ್ಯಾಲ್ಯೂ ಸಿಗೋ ಚಾನ್ಸ್ ಐತಿ. ಸೊ ಮೈನಸ್ 10 ಆ ಕಡೆ ಕರ್ಕೊಂಡು ಹೋದ್ರೆ ಮೈನಸ್ 10 ಆ ಕಡೆ ಕರ್ಕೊಂಡು ಹೋದ್ರೆ ಪ್ಲಸ್ 10 ಆಕೈತಿ. ಇನ್ ಬಿಟ್ವೀನ್ ದೀಸ್ ಟೂ ಟರ್ಮ್ ಇಯರ್ ಮೈನಸ್ ಇಸ್ ದೇರ್. ಸೊ ನಾವು ಮುಂಚೆನೆ ಹೇಳ್ದಂಗ ಮೈನಸ್ ಫ್ರೆಂಡ್ ಯಾರು, ಮೈನಸ್ ಫ್ರೆಂಡ್ ಪ್ಲಸ್, ದೇರ್ ಫೋರ್ ಮೈನಸ್ 10 ಆ ಕಡೆ ಹೋದ್ರ ಪ್ಲಸ್ 10 ಆಕೈತಿ. 10 ಪ್ಲಸ್ 8 ಏನಾಗೈತಿ ನಮ್ಗ 18 ಆಕೈತಿ. ದಿಸ್ ಇಸ್ ದ ಸೊಲ್ಯೂಷನ್. ಸೊ ವಿ ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಅಂತ ಏನ್ ಕೊಟ್ಟಿದ್ದಲ್ಲ, ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡಕ್ಕೆ ಏನ್ ಕೊಟ್ಟಿದ್ದಲ್ಲ, ನಾವು ಕೆ ವ್ಯಾಲ್ಯೂ ನಾವು ಫೈಂಡ್ ಔಟ್ ಮಾಡಿದ್ವಿ. ಸೊ ಇವಾಗ ಕ್ವಶನ್ ನಂಬರ್ 1, ಕ್ವಶನ್ ನಂಬರ್ 2 ಆಯ್ತು. ಅದೇ ರೀತಿ ಕ್ವಶನ್ ನಂಬರ್ 3 ನಾ ಸಾಲ್ವ್ ಮಾಡೋಣ, ರೈಟ್. ಇವು ನಿಮ್ಮ ಟೆಕ್ಸ್ಟ್ ಬುಕ್ ಬಿಟ್ಟು ಹೊರಗಿನ ಕ್ವಶನ್ಸ್, ಇವು ನಿಮ್ಮ ಟೆಕ್ಸ್ಟ್ ಬುಕ್ ಒಳಗಿನ ಕ್ವಶನ್ ಅಲ್ಲ, ಟೆಕ್ಸ್ಟ್ ಬುಕ್ ಒಳಗಿನ ಕ್ವಶನ್ ನೀವು ಮಾಡ್ತೀರಿ. ಸೊ ಇವು ಟೆಕ್ಸ್ಟ್ ಬುಕ್ ಬಿಟ್ಟು ಹೊರಗಿನ ಕ್ವಶನ್. ಸೊ ಇದನ್ನ ಬರ್ಕೋರಿ, ವಿಡಿಯೋ ಪಾಸ್ ಮಾಡಿ, ನಾ ಕ್ವಶನ್ ನಂಬರ್ 3 ನ ಸಾಲ್ವ್ ಮಾಡೋಣ. ಇವಾಗ ಕ್ವಶನ್ ನಂಬರ್ 3 ಒಳಗೆ ಏನ್ ಕೊಟ್ಟಿದ್ದ ನಾವು, ಫೈಂಡ್ ದ nth ಟರ್ಮ್ ಫ್ರಾಮ್ ದ ಎಂಡ್ ಅಂತ ಕೊಟ್ಟ. ನಾವು ಕೊಟ್ಟಿರೋ ಕ್ವಶನ್ ಅನ್ನ ಕ್ಲಿಯರ್ ಆಗಿ ನೋಡ್ಕೊರಿ. ಫೈಂಡ್ ದ ನೈನ್ತ್ ಟರ್ಮ್, ಫೈಂಡ್ ದ ನೈನ್ತ್ ಟರ್ಮ್, ದಿಸ್ ಇಸ್ 9. ಫೈಂಡ್ ದ ನೈನ್ತ್ ಟರ್ಮ್ ಫ್ರಾಮ್ ದ ಎಂಡ್ ಅಂದ್ರೆ ಲಾಸ್ಟ್ ಇಂದ ನಾವು ಫೈಂಡ್ ಔಟ್ ಮಾಡ್ಕೋಬೇಕು, ಟುವರ್ಡ್ಸ್ ದ ಫಸ್ಟ್ ಟರ್ಮ್ ಅಂದ್ರೆ ಎಂಡ್ ಇಂದ ಫಸ್ಟ್ ಟರ್ಮ್ ತನಕ ಬರಬೇಕು. ಈ ಕೊಟ್ಟಿರುವಂತ ಎ ಪಿ ಹಿಂಗೈತಿ. ಸೊ ನಾ ಏನ್ ಮಾಡ್ಕೋತೇನೆ ಹಂಗಾರ ಈ ಕ್ವಶನ್ ಅನ್ನ, ಇದನ್ನ ಆಕ್ಚುಲಿ ಸಾಲ್ವ್ ಮಾಡಕ್ ನಿಮ್ಗ nth ಟರ್ಮ್ ಫ್ರಾಮ್ ದ ಲಾಸ್ಟ್ ಟರ್ಮ್ ಅಂದಾಗ ಇದಕ್ಕೊಂದು ಸಪ್ರೇಟ್ ಒಂದು ಫಾರ್ಮುಲಾ ಐತಿ. ಯಾವ ಫಾರ್ಮುಲಾ ಐತಿ ಅಂದ್ರೆ ಮತ್ತೆ ಇದಕ್ಕ ಬರಿತೇನೆ ನೋಡ್ರಿ, ಇಲ್ಲಿ ಮತ್ತೆ ಈ ಫಾರ್ಮುಲಾ ಯೂಸ್ ಮಾಡ್ಕೋಬಹುದು. ವಿ ನೋ ದ್ಯಾಟ್ nth ಟರ್ಮ್ ಫ್ರಾಮ್ ದ ಎಂಡ್ ಆಫ್ ದ ಎ ಪಿ, ಫ್ರಮ್ ದ ಎಂಡ್ ಆಫ್ ದ ಎ ಪಿ, ಇದಕ್ಕೊಂದು ಫಾರ್ಮುಲಾ ಐತಿ. ಏನ್ ಫಾರ್ಮುಲಾ ಐತಿ, ಎಲ್ ಮೈನಸ್ ಎನ್ ಮೈನಸ್ 1 ಇಂಟು ಡಿ ಐತಿ. ಸೊ ಹಂಗಾರೆ ಇದನ್ನ ಎಲ್ ಅಂದ್ರೆ ಲಾಸ್ಟ್ ಟರ್ಮ್ ಸಬ್ಸ್ಟಿಟ್ಯೂಷನ್ ಮಾಡ್ಬೇಕು 185. ಎನ್ ಅಂದ್ರೆ ಏನ 9 ಕೇಳ್ಯಾನ, ಎನ್ ಜಗದ 9 ಹಾಕೋಬಹುದು. ಡಿ ಅಂದ್ರೆ ಇಬ್ಬರು ನಡಕ್ಕೆ ಏನ್ ಡಿಫ್ರೆನ್ಸ್ ಐತಿ ಅದನ್ನ ಸಬ್ಸ್ಟಿಟ್ಯೂಷನ್ ಮಾಡ್ಕೊಂಡ್ಬಿಟ್ರೆ ಮುಗೀತು. ಈ ಫಾರ್ಮುಲಾ ಹಚ್ಕೊಂಡ್ ಮಾಡ್ತಿದ್ರೆ ಈ ಫಾರ್ಮುಲಾ ಹಚ್ಕೊಂಡ್ ಮಾಡ್ರಿ, ಯುವರ್ ವಿಶ್, ಏನು ಬೇಡ ಅನ್ನಂಗಿಲ್ಲ, ಕರೆಕ್ಟ್ ಬರುತ್ತೆ ಆನ್ಸರ್. ಬಟ್ ಅಕಸ್ಮಾತ್ ಈ ಫಾರ್ಮುಲಾ ನೆನಪಾಗ್ಲಿಲ್ಲ ಅಂತಂದ್ರ ಇದಕ್ಕೇನು ಮತ್ತೆ ಬಾಳ ವರಿ ಮಾಡ್ಕೊಳಕ್ ಹೋಗ್ಬೇಡ್ರಿ. ಅವ ಏನ್ ಕೇಳತ್ತಾನ, ಫೈಂಡ್ ದ ನೈನ್ತ್ ಟರ್ಮ್ ಫ್ರಾಮ್ ದ ಎಂಡ್ ಅಂತ ಕೇಳ, ಫ್ರಾಮ್ ದ ಎಂಡ್ ಅಂತ ಕೇಳ. ಇಲ್ಲಿಂದ ಈ ಕಡೆಯಿಂದ 9th ಟರ್ಮ್ ಬೇಕಾಗೈತೆ ಅಂತ ಕೊಟ್ಟಿರೋ ಕ್ವಶನ್ ಏನೈತಿ ನಮ್ದ 5 9 13 ಸೊ ಆನ್ 185 ಅಂತ ಏನೈತಲ್ಲ. ಈಗ ಲಾಸ್ಟ್ ಇಂದ ನಮ್ಗೆ 9th ಟರ್ಮ್ ಬೇಕಾಗೈತಿ. ಸೊ ಹಂಗಾರೆ ಏನ್ ಮಾಡೋಣ, ಹಂಗಾರ ಇದನ್ನ ಉಲ್ಟಾ ಬರ್ಕೊಂಡ್ಬಿಡ್ತೀನಿ. ಹಂಗಾರೆ ಇದನ್ನ ಏನ್ ಬರ್ಕೊಂಡ್ಬಿಡ್ತೀನಿ, ಇದನ್ನ 185 ಇದಕ್ಕಿಂತ ಇದ್ರ ಹಿಂದಿನ ಟರ್ಮ್ ಯಾವ್ದು ಬರ್ತೈತಿ, ಇಲ್ಲಿ ಎಷ್ಟು ಜಾಸ್ತಿ ಹಾಕೋತ ಹೋಗೈತಿ ಹೇಳಿದ 5 + 4 ಜಾಸ್ತಿ ಹಾಕೋತ ಹೋಗೈತೆ, ಹೌದಿಲ್ಲ.
ಈ ಕಡೆಯಿಂದ ಟ್ರಾವೆಲ್ ಮಾಡಕತ್ರ 4 ಜಾಸ್ತಿ ಹಾಕೋತ ಹೋಗ್ತೈತಿ. ಇನ್ನು ಆ ಕಡೆಯಿಂದ ರಿವರ್ಸ್ ಬಾ 4 ಕಡಿಮೆ ಹಾಕೋತ ಬರ್ತೈತಿ. 185 ಹೋಗಿ ನೆಕ್ಸ್ಟ್ ಏನಕ್ಕೈತಿ 181 ಆಕೈತಿ. 181 ಇಂದ ಮತ್ತೊಂದು 4 ಕಡಿಮೆ ಮಾಡಿದ್ರ 177 ಆಕೈತಿ. ಸೊ ಎಲ್ಲಿಗೆ ಬಂತು 5 ಬಂತು. ಇದು ನಮ್ದು AP ನೋಡ್ಕೊರಿ, ಅದನ್ನ ಕರೆಕ್ಟಾಗಿ ನೋಡ್ಕೊರಿ, ವೆರಿಫಿಕೇಶನ್ ಮಾಡ್ಕೊರಿ ಅದು, ರೈಟ್. ಸೊ ಹಾಗಾದ್ರೆ ಈಗ ಈ ಕಡೆಯಿಂದ ಇದು 1ನೇ ಟರ್ಮ್ 2ನೇ ಟರ್ಮ್ 3ನೇ ಟರ್ಮ್, ಇಲ್ಲಿ 9th ಟರ್ಮ್ ಬೇಕಾಗೈತಿ ನಾವು. ಹಂಗ 9th ಟರ್ಮ್ ಫೈಂಡ್ ಔಟ್ ಮಾಡ್ಕೋಬೇಕ. ನೀವು ಹಂಗ ಏನ್ ಕೌಂಟ್ ಮಾಡ್ಕೋತ ಹೋಗ್ಬೇಡ್ರಿಪ್ಪ, ಫಾರ್ಮಲ್ ಯೂಸ್ ಮಾಡಿ ಸಾಲ್ವ್ ಮಾಡ್ರಿ, ರೈಟ್. ಇದ್ರಾಗ ಎ ಮೀನ್ಸ್ ವಾಟ್ 185, ಡಿ ಮೀನ್ಸ್ ವಾಟ್ 181 minus 185 minus 185 ವಿ ಗೆಟ್ ಟೋಟಲ್ ಎಷ್ಟು ಸಿಗ್ತೈತಿ -4 ಸಿಗ್ತೈತಿ. ಆಮೇಲೆ ನನಗೇನ್ ಬೇಕಾಗಿ ಐತಿ 9th ಟರ್ಮ್ ಬೇಕಾಗೈತಿ. ಏನ್ ವ್ಯಾಲ್ಯೂ ಏನೈತಿ ಇಲ್ಲಿ, ಸಾರಿ ಇಲ್ಲಿ ಏನ್ ವ್ಯಾಲ್ಯೂ ಏನೈತಿ 5 ಐತಿ, ರೈಟ್. ಇದನ್ನ ನಾವು ಚೇಂಜ್ ಮಾಡೇವಿ, ಈಗ ಇದನ್ನ ಉಲ್ಟಾ ಮಾಡೇವಿ, ರಿವರ್ಸ್ ಮಾಡೇವಿ. ಯಾಕಂದ್ರೆ ಲಾಸ್ಟ್ ಇಂದ ಬೇಕಾಗಿತ್ತಲ್ಲ 9th ಟರ್ಮ್, ಈ ಕಡೆಯಿಂದ 9th ಟರ್ಮ್ ಬೇಕಾಗಿಲ್ಲ, ಅವಂಗ ಆ ಕಡೆ ಲಾಸ್ಟ್ ಇಂದ ಬೇಕಾಗೈತಿ. ಅದಕ್ಕನ್ನ ಕೊಟ್ಟಿರುವಂತ AP ನ ಲಾಸ್ಟ್ ಇಂದ ಬರ್ಕೋತ ಹೋಗ್ಬಿಟ್ಟೇನಿ. ಸೊ ನೆಕ್ಸ್ಟ್ ವಿ ನೋ ದಟ್ ಈಗ ಎಷ್ಟನೇ ಟರ್ಮ್ ಬೇಕಾಗಿತ್ತಂತ ಅವಂಗ ಫೈಂಡ್ ದ 9th ಟರ್ಮ್ ಆಫ್ ದ AP ಅಂತ ಕೇಳ. ನಾವು 9th ಟರ್ಮ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ವಿ ನೋ ದಟ್ AN is equal to A plus N minus 1 into D. ಇದು ನಾರ್ಮಲ್ ಫಾರ್ಮುಲಾ. ನಿಮ್ಗೆ ನಾರ್ಮಲ್ ಫಾರ್ಮುಲಾ ಇತ್ತಲ್ಲ, ಫಸ್ಟ್ ನೀವು ಯಾವ್ದು ನೆನಪೈತಿ ಆ ಫಾರ್ಮುಲಾ ಇದು. AN ಪ್ಲೇಸ್ ಒಳಗೆ ಏನ್ ಸಬ್ಸ್ಟಿಟ್ಯೂಷನ್ ಮಾಡ್ತೀರಿ 5 ಸಬ್ಸ್ಟಿಟ್ಯೂಷನ್ ಮಾಡ್ತೀರಿ. ಇನ್ ದ ಪ್ಲೇಸ್ ಆಫ್ A 185 ಐತಿ. ನೆಕ್ಸ್ಟ್ ಪ್ಲಸ್ N minus 1 ಎಷ್ಟನೇ ಟರ್ಮ್ ಬೇಕಂತ ಅವಂಗ 9th ಟರ್ಮ್ ಬೇಕಂತ. ಹಂಗಾರ 9 minus 1 ಡಿ ಒಳಗೆ ಏನ್ ಬರೀತೀರಿ ಡಿ 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 -4 ಐತಿ. ನೋ ಡಿ ವ್ಯಾಲ್ಯೂ -4 ಐತಿ, ಇದನ್ನ ಬರೀರಿ, ಡಿ ವ್ಯಾಲ್ಯೂ -4. 5 ಇಲ್ಲೇ ಇಟ್ಕೋ. ನೆಕ್ಸ್ಟ್ ಇದು A9 ಬೇಕಲ್ಲ, ಸೊ 5 ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡಕ್ ಹೋಗ್ಬೇಡ್ರಿ, ನೀವು ಹಂಗ ಇಟ್ಬಿಡ್ರಿ. A9 ಅಂತ ಬರ್ಕೊಂತ ಹೋಗ್ಬಿಡ್ರಿ, A9 ಅಂತ ಬರ್ಕೋತ ಹೋಗ್ಬೇಡ್ರಿ. ಅವಂಗ 9th ಟರ್ಮ್ ಬೇಕಾಗೈತಿ. 9th ಟರ್ಮ್ ಮತ್ತೆ ಇಲ್ಲಿ ನೀವು ಏನ್ ಜಗದ 5 ಬರ್ಕೊಂಡ್ರೆ nth ಟರ್ಮ್ ಆಗಿಬಿಡ್ತೈತಿ ಮತ್ತದು. ಸೊ ಅದನ್ನೆಲ್ಲ ಬರೆಯಕ್ ಹೋಗ್ಬೇಡ್ರಿ. 185 ಹಂಗ ಇಟ್ಕೋರಿ. 9 minus 1 ಎಷ್ಟಾಯ್ತು 8 ಆಯ್ತು. ನೆಕ್ಸ್ಟ್ -4 ಹಂಗ ಇಟ್ಕೋರಿ. ಸೊ ಹಂಗಾರೆ A9 is equal to 185 as it is. ಇಲ್ಲಿ ಪ್ಲಸ್ ಇಂಟು ಮೈನಸ್ 8 4 32. ಸೊ A9 is equal to 185 minus 32 ಎಷ್ಟಾಕೈತಿ ನೋಡ್ರಿ. 185 minus 32, 5 3 8 3 5 153 ಬಂತು. ಏನ್ ವ್ಯಾಲ್ಯೂ ಯಾಕೆ ಸಬ್ಸ್ಟಿಟ್ಯೂಷನ್ ಮಾಡ್ಲಿಲ್ಲ ಅಂತಂದ್ರ ಏನ್ ಅಂತಂದ್ರ ಈಗ ಏನ್ ಜಗದಾಗ 5 ಅದನ್ನು ತಗೊಂಡು ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡ್ಬಿಟ್ರೆ ಅದು nth ಟರ್ಮ್ ಆಕೈತಿ. ಅವ್ನ್ nth ಟರ್ಮ್ ಬೇಕಾಗಿಲ್ಲ, ಅವ್ನ್ ಬೇಕಾಗಿ 9th ಟರ್ಮ್ ಬೇಕಾಗೈತಿ. ಸೊ ರಬ್ ಮಾಡಿ A9 ಅಷ್ಟ ಬರ್ಕೊಂಡಿವಿ. ಸೊ ದಿಸ್ ಈಸ್ ದ ಸೊಲ್ಯೂಷನ್. A9 is equal to 154. ಇಲ್ಲ ನೀವು ಡೈರೆಕ್ಟ್ಲಿ ನಿಮಗೆ ಈ ಫಾರ್ಮುಲಾ ನೆನಪಿತ್ತಂದ್ರೆ ಡೈರೆಕ್ಟ್ ಆಗಿ ಇಲ್ಲೇ ನೀವು ಸಾಲ್ವ್ ಮಾಡ್ಕೋಬಹುದು. ನೋಡ್ರಿ ಈ ಸ್ಟೆಪ್ ಬಂದ್ಮೇಲೆ ಇದು ಆಕ್ಚುಲಿ ಸೇಮ, ಇಲ್ಲಿಂದ ಸೇಮ ಬರ್ತೈತದ, ನೀವು ಏನು ಡಿಫ್ರೆನ್ಸ್ ಆಗಂಗಿಲ್ಲ, ನೀವು ಚೆಕ್ ಮಾಡ್ಕೋಬಹುದು ಬೇಕಂದ್ರೆ, ರೈಟ್. A9 is equal to 153 ಬಂತು. ಇವ 3 ಕ್ವಶನ್ ಅದಾವ. ಈ 3 ಕ್ವಶನ್ ಅನ್ನ ನೀವು ಸ್ಟಡಿ ಮಾಡ್ಕೋರಿ, ಸಾಲ್ವ್ ಮಾಡ್ಕೋರಿ. ನೆಕ್ಸ್ಟ್ ಮತ್ತೆ ಮುಂದಿನ ವಿಡಿಯೋ ಒಳಗೆ ಮತ್ತೆ ಇನ್ನೊಂದು 3-4 ಕ್ವಶನ್ ಅನ್ನ ಸಾಲ್ವ್ ಮಾಡೋದು. ಇವೆಲ್ಲ ಟೆಕ್ಸ್ಟ್ ಬುಕ್ ಬಿಟ್ಟ ಹೊರಗಿನ ಕ್ವಶನ್ ಅದಾವ. ಓಕೆ, ರೈಟ್ ಡೌನ್. ಥ್ಯಾಂಕ್ ಯು.